ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯಲ್ಲಿ ರಕ್ತ ಸಂಗ್ರಹದ ಕೊರತೆ ನೀಗಿಸಲು ಸತತ ಪ್ರಯತ್ನ ಮಾಡಲಾಗುವುದು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚಿದಂಬರ ವಿವರಿಸಿದರು. ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾ ತರಬೇತಿ ಸಂಸ್ಥೆ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಪತ್ರಿಕಾ ಹಾಗೂ ವಿದ್ಯುನ್ಮಾನ ಮಾಧ್ಯಮದ ಪ್ರತಿನಿಧಿಗಳಿಗೆ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿನಿತ್ಯ 1,000ಕ್ಕೂ ಹೆಚ್ಚು ಯೂನಿಟ್ ರಕ್ತದ ಅಗತ್ಯವಿದೆ. ಆದರೆ 7,000 ಯೂನಿಟ್ ಮಾತ್ರ ರಕ್ತ ಶೇಖರಣೆಯಾಗುತ್ತಿದೆ ಎಂದು ವಿವರಿಸಿದರು. ಅಪಘಾತದ ಸಂದರ್ಭದಲ್ಲಿ, ಹೆರಿಗೆ ಸಂದರ್ಭದಲ್ಲಿ ಹಾಗೂ ಮತ್ತಿತರ ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ರಕ್ತ ಸಂಗ್ರಹಣೆ ಹೆಚ್ಚಾದರೆ ಅನುಕೂಲವಾಗಲಿದೆ ಎಂದು ವಿವರಿಸಿದರು. ಕಾರ್ಯಾಗಾರದಲ್ಲಿ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕರಾದ ರಮೇಶ್, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಮಂಜುನಾಥ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಚಂದ್ರಶೇಖರ್, ಜಿಲ್ಲಾ ಸರ್ವೇಲೆನ್ಸ್ ಅಧಿಕಾರಿ ಡಾಕ್ಟರ್ ಸುರೇಶ್, ಆರೋಗ್ಯ ಇಲಾಖೆಯ ದೊರೆಸ್ವಾಮಿ ನಾಯಕ ಸೇರಿದಂತೆ ಮತ್ತಿತರರು ಆರೋಗ್ಯ ಅಧಿಕಾರಿಗಳು ಹಾಜರಿದ್ದರು. ಕಾಂಟ್ಯಾಕ್ಟ್ ಗಾಡಿಯಿಂದ ಆಗ್ತಾ ಇದ್ದಂಥ ಈ ಕಾಯಿಲೆಗಳು ಆದಷ್ಟು ಕಡಿಮೆ ಆಗಿದೆ. ಅವು ಕಡಿಮೆ ಆಯಿತು. ಈಗ ಯಾವ ಇರಲಿಲ್ಲ ಕಾಯಿಲೆಗಳು, ಇವತ್ತು ಅವೆಲ್ಲ ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಹಾಗಾಗಿ ಈಗ ನಮ್ಮ ಅಪ್ರೋಚ್ ಈಗ ನಾವು ಈ ಥರದ್ದಕ್ಕೂ ಅಲ್ಲಿಂದ ನಾವು ಡಿಪಾರ್ಟ್ಮೆಂಟಿಂದ ಅಪ್ರೋಚ್ ಚೇಂಜ್ ಮಾಡ್ಕೊಳ್ಳೋಂಥ ಸಮಯ ಬಂದು ಚೇಂಜ್ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಲ್ಲಿ ನಮ್ಮ ಕಾರ್ಯಕ್ರಮಗಳು ಇನ್ಕ್ರೀಸ್ ಆಗಿವೆ. ಆ ಕಾರ್ಯಕ್ರಮ ಅಧಿಕಾರಿಗಳು ಜಿಲ್ಲಾ ಮಟ್ಟದಿಂದ ಲಾಸ್ಟ್ ವಿಲೇಜ್ ತನಕ ಅವ್ರ ಇಂಪ್ಲಿಮೆಂಟೇಷನ್ ಜವಾಬ್ದಾರಿ ಅವ್ರದ್ದು ಇರುತ್ತೆ. ಅದು ಆಗೋಗಳು ಅವರೇ ಅದನ್ನು ನೋಡೋವಂಥದ್ದು ಇರುತ್ತೆ. ಸೊ ಆ ರೀತಿ ಬಂತು ಅಂತಂದಾಗ ನಾವಿಲ್ಲಿ ಹೇಳ್ಬೇಕು ಅಂದರೆ, ಮೊದಲನೇದಾಗಿ ನಮಗೆ ಹಿಂದೆ ಇದ್ದಂಥದ್ದು ಇವತ್ತಿಗೂ ಒಂದು ತಾಯಿ ಮತ್ತು ಮಕ್ಕಳ ಬಗ್ಗೆ, ಮಕ್ಕಳ ಆರೋಗ್ಯನ ನಾವು ನೋಡ್ಕೊಳ್ಳೋವಂಥದ್ದು, ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಅಂತ ಹೇಳ್ತೀವಿ. ಅದಕ್ಕೆ ಒಬ್ಬರು ಆಫೀಸರ್ನ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ. ಅದನ್ನ ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅದನ್ನು ನೋಡ್ಕೊಳ್ತಾ ಇದ್ದಾರೆ, ಇದ್ದಾರೆ ಅವರು. ಸೊ ಅದೇ ಪ್ರಕಾರ ಬಂತು ಅಂತಂದಾಗ ಇನ್ನೊಂದು ಹಳೆಯ ಕಾಯಿಲೆ ಅಂತ ಬಂದಾಗ ಮಲೇರಿಯಾ ಅಂತ ಹೇಳ್ತೀವಿ. ಸೊ ಮಲೇರಿಯಾ ಇತ್ತು, ಆನೆಕಾಲು ರೋಗ ಇತ್ತು, ಅದಾದ್ಮೇಲೆ ಕಾಲಾಜಾರ್ ಅಂತ ಬಂತು, ಜಾಪನೀಸ್ ಎನ್ಕೆಫಲೈಟಿಸ್, ಡೆಂಗು, ಚಿಕನ್ ಗುನ್ಯಾ, KFT ಕ್ಯಾಸ್ಟ್ರೋಕ್ ಮಗನ್ ಕಾಯಿಲೆ ಅಂತ ಹೇಳ್ತೀವಿ, ಆ ಕಾಯಿಲೆಗಳು. ಮತ್ತೆ ಈ ರೀತಿ ಎಲ್ಲ ಕಾಯಿಲೆಗಳನ್ನ ಅದು ಸೊಳ್ಳೆಯಿಂದ ಹರಡುವಂತ ಕಾಯಿಲೆಗಳಾಗಿರೋದ್ರಿಂದ ಹೌದು, ಈ ಮಲೇರಿಯಾ ಬಂದು ಎಷ್ಟೆಷ್ಟೋ ಊರುಗಳೇ ನಿರ್ನಾಮ ಆದಂತ ಜಾಗ ಇದನ್ನ ನಾವು ಇದರಲ್ಲಿ ನೋಡ್ತೀವಿ.